ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024-25ನೇ ಸಾಲಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಎಲ್ಲ ಓದ್ತಿರ್ತಕ್ಕಂತಹ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಪಡಿಲಿಕ್ಕೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಆ ಒಂದು ಆನ್ಲೈನ್ ಅರ್ಜಿಯನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಮತ್ತೆ ಸ್ಮಾರ್ಟ್ ಕಾರ್ಡ್ ಅನ್ನ ಯಾವ ರೀತಿ ಪಡೆದುಕೊಳ್ಳಬೇಕು, ಅದಕ್ಕೆ ಬೇಕಾದಂತಹ ದಾಖಲೆಗಳೇನೇನು, ಮತ್ತೆ ಯಾವ ವೆಬ್ಸೈಟ್ ಮೂಲಕ ಹಾಕಬೇಕಾಗತ್ತೆ, ಫೀಸ್ ಎಷ್ಟು, ಮತ್ತೆ ಇದರ ಒಂದು ಕೊನೆಯ ದಿನಾಂಕ ಏನು ಅಂತ ಮುಂತಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಕೂಡ ನಿಮ್ಮ ಮೊಬೈಲಿಂದಲೇ ಫ್ರೀ ಆಗಿ ಅರ್ಜಿಯನ್ನ ಸಲ್ಲಿಸಿ. ಬನ್ನಿ ಹಾಗಾದ್ರೆ ನೋಡೋಣ. 2024-25ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವಿದ್ಯಾರ್ಥಿ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಸೊ ನೀವು ಅರ್ಜಿಯನ್ನ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಈ ಒಂದು ಸೇವಾ ಸಿಂಧುವನ್ನ ಒಂದು 3-4 ತರ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿದೆ. ನೀವು ಆನ್ಲೈನ್ ಮುಖಾಂತರನೇ ನೀವೇ ಸೆಲ್ಫ್ ಆಗಿ ಮೊಬೈಲ್ ಥ್ರೂ ಅಥವಾ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಥ್ರೂ ನೀವೇ ಸ್ವತಃ ಅರ್ಜಿಯನ್ನು ಹಾಕಿದ್ರೆ ಯಾವುದೇ ರೀತಿಯಾದಂತಹ ಶುಲ್ಕವನ್ನ ಪಾವತಿಸುವ ಅಗತ್ಯವಿರುವುದಿಲ್ಲ. ಯಾಕಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರಿ, 0 ಫೀಸ್ ಇರುತ್ತೆ. ಅದೇ ಒಂದ್ ವೇಳೆ ನೀವು ಕರ್ನಾಟಕವನ್ನು, ಗ್ರಾಮವನ್ನು ಅಥವಾ ಬೆಂಗಳೂರು ಕೇಂದ್ರಗಳಿಗೆ ಹೋಗಿ ನೀವು ಏನಾದರೂ ಅರ್ಜಿಯನ್ನ ಸಲ್ಲಿಸಿದ್ರೆ ಅಲ್ಲಿ ಮಿನಿಮಮ್ 30 ರೂಪಾಯಿ ಸೇವಾ ಶುಲ್ಕವನ್ನ ಅವರು ಪಡಿತಾರೆ. ಅಂದ್ರೆ ಆ ಒಂದು ಕೇಂದ್ರಗಳಿಗೆ ಅವರು ಗೌರ್ಮೆಂಟ್ ಶುಲ್ಕ ಕಟ್ಟಬೇಕಾಗತ್ತೆ. ಸೊ ಆ ಒಂದು 30 ರೂಪಾಯಿನ ನೀವು ಪೇಡ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನೀವು ಕೂಡ ನಿಮ್ಮ ಮೊಬೈಲ್ ಇಂದಲೇ ಫ್ರೀ ಆಗಿ ಅರ್ಜಿಯನ್ನ ಸಲ್ಲಿಸಿ ಇದನ್ನ. ಸೊ ಇದು ಅರ್ಜಿ ಯಾವಾಗಿಂದ ಪ್ರಾರಂಭ ಆಗೈತೆ ಅಂತ ನಾವು ನೋಡೋದಾದ್ರೆ 31/5/2024ರಿಂದನೇ ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಪ್ರಾರಂಭವಾಗಿದೆ. ಆಮೇಲೆ ಇದನ್ನ ನೀವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅದನ್ನ ಅಪ್ರೂವಲ್ ಮಾಡಿ ಅವರು ಯಾವಾಗ ನಿಮ್ಗೆ ಪಾಸ್ ಗಳನ್ನ ಕೊಡಕ್ ಶುರು ಮಾಡ್ತಾರ ಅಂತ ನಾವು ನೋಡೋದಾದ್ರೆ 1/6/2024ರಿಂದ ನಿಮ್ಮ ಒಂದು ನಿಗದಿತ ಕೌಂಟರ್ಗಳಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಗಳನ್ನ ನಿಮ್ಗೆ ಕೊಡ್ತಾರೆ. ಅವರು ಎಲ್ಲಿ KSRTC ಏನ್ ನಿಮ್ ಕೌಂಟರ್ ಇರುತ್ತಲ್ಲ, ಸೊ ಅಲ್ಲಿ ನಿಮ್ಗೆ ಕೊಡ್ತಾರೆ. ಸೊ ಈಗ ನಾವು ಇದರ ಒಂದು ಫೀಸ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದೊಂದಕ್ಕೆ ಒಂದೊಂದು ಡಿಫ್ರೆಂಟ್ ವೇರಿಯೇಷನ್ ಇದೆ. ಅಂದ್ರೆ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಅವರಿಗೆ 100 ರೂಪಾಯಿ ಪ್ಲಸ್ 150 ರೂಪಾಯಿ ಇರುತ್ತೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ರೀತಿಯಾಗಿ ಬೇರೆ ಬೇರೆ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಇದು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಒಂದು ವೆಬ್ಸೈಟ್ ಒಳಗೆ ಹೋದ್ರೆ ಮೇನ್ ಹೋಮ್ ಪೇಜ್ ಅಲ್ಲೇ ಇದು ನಿಮ್ಗೆ ಕಾಣಿಸುತ್ತೆ. ಸೊ ನೀವು ಪ್ರಾಥಮಿಕ ಶಾಲೆಯವರಾಗಿದ್ರೆ 150 ರೂಪಾಯಿ ಫೀಸ್ ಅನ್ನು ಕೊಡ್ಬೇಕಾಗತ್ತೆ. ಪ್ರೌಢಶಾಲೆಯ ಬಾಲಕರಾಗಿದ್ದರೆ ನೀವು 750 ರೂಪಾಯಿ ಫೀಸ್ ಅನ್ನ 10 ತಿಂಗಳ ಮಟ್ಟಿಗೆ ಪಾಸ್ಗೆ ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಪ್ರೌಢಶಾಲಾ ಬಾಲಕಿಯರಾಗಿದ್ರೆ 550 ರೂಪಾಯಿ ನೀವು ಬಸ್ ಪಾಸ್ಗೆ ಕೊಡಬೇಕಾಗತ್ತೆ. SC/ST ಗರ್ಲ್ಸ್ ಆಗಿದ್ರೆ 150 ರೂಪಾಯಿನ ನೀವು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಕಾಲೇಜ್ ಅಥವಾ ಡಿಪ್ಲೊಮಾ ಪದವಿಯಲ್ಲಿ ಓದ್ತಿರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಬಾಲಕರಿಗೆ 150 ರೂಪಾಯಿ ಇರುತ್ತೆ. ಸೊ ಇಲ್ಲಿ SC/ST ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಇರುತ್ತೆ. ಅವರಿಗೆ ITI ವೃತ್ತಿಪರ ಕೋರ್ಸ್ಗಳು ಮತ್ತು ಸಂಜೆ ಕಾಲೇಜ್ ಅಥವಾ PhD ಇಲ್ಲಿ ಇರ್ತಕ್ಕಂತಹ ಫೀಸ್ ಏನ್ ಕಾಣಿಸುತ್ತಲ್ಲ, ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ನೀವು ಅಥವಾ ATM ಮೂಲಕ ಅಥವಾ ನೀವು ಒಂದು ಚಾನಲ್ ಅನ್ನು ತುಂಬುವ ಮೂಲಕ ನೀವು ಪಾವತಿಯನ್ನು ಮಾಡಬೇಕಾಗತ್ತೆ. ಸೊ ಈ ಒಂದು ಸೇವಾ ಸಿಂಧು ಪೋರ್ಟಲ್ ಒಳಗ ನೀವು ಅರ್ಜಿಯನ್ನ ಸಲ್ಲಿಸುವಾಗ ಏನಾದರೂ ಸಮಸ್ಯೆಗಳು ಕಂಡು ಬಂದ್ರೆ ಆ ಒಂದು ಸಮಸ್ಯೆಯನ್ನ ನೀವು ಪರಿಹರಿಸಿಕೊಳ್ಳಿಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಮೇಲ್ ಐಡಿಗೆ ನೀವು ಮೇಲ್ ಮಾಡಬಹುದಾಗಿದೆ ಅಥವಾ ಕಾಲ್ ಮಾಡಿ ನೀವು ನಿಮ್ಮ ಸಮಸ್ಯೆಗಳಿಗೆ ಅವ್ರಿಗೆ ಹೇಳಿದ್ರೆ ಅವರು ತಕ್ಷಣಕ್ಕೆ ನಿಮ್ಗೆ ಸ್ಪಂದಿಸ್ತಾರೆ. ಅದೇ ರೀತಿಯಾಗಿ ಈ ಸರಿ ಏನ್ ಮಾಡಿದಾರೆ ಅಂದ್ರೆ 24-25ನೇ ಸಾಲಿಗೆ ಮೊದಲು ಏನ್ ಮಾಡ್ತಾ ಇದ್ರು, ಒಂದು ಪೇಪರ್ ಒಳಗೆ ಅಥವಾ ಯಾವ್ದೋ ಒಂದು ಕಾರ್ಡ್ ಒಳಗೆ ಕೊಡ್ತಾ ಇದ್ರು ಪಾಸ್. ಈ ಸರಿ ಹಂಗಾಗಲ್ಲ. ಸ್ಮಾರ್ಟ್ ಕಾರ್ಡ್ ತರ ಈಗ ನಿಮ್ ATM ಇರ್ತಾವಲ್ಲ ಕಾರ್ಡು, ಅದೇ ರೀತಿಯಾಗಿ ಕಾರ್ಡ್ಗಳು ಈ ಸರಿ ಮಾಡ್ತಾರೆ. ಆನ್ಲೈನ್ ಥ್ರೂ ಅದೇ ಜನರೇಟ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಈ ಒಂದು ಬಸ್ ಪಾಸ್ಗೆ ಯಾವೆಲ್ಲ ದಾಖಲೆಗಳನ್ನ ನೀವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು. ಸೊ ಮೊದ್ಲಿಗೆ ನಮ್ಮ ಈ ಒಂದು ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅರ್ಜಿ ಫಾರ್ಮ್ ಬೇಕಾಗತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ರೀತಿಯಾದಂತಹ ಒಂದು ವಿದ್ಯಾಸಂಸ್ಥೆಯಿಂದ ಕೊಡಬೇಕಾದಂತಹ ಒಂದು ದೃಢೀಕರಣ ಫಾರ್ಮ್ ಅಂತ ಸಿಗುತ್ತೆ. ಇನ್ನೊಂದು ಅರ್ಜಿ ಫಾರ್ಮ್ ಅಂತ ಸಿಗುತ್ತೆ. ನೀವು ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಕೌಂಟರ್ಗೆ ಹೋಗಿ ನೀವು ಕೇಳಿದ್ರೆ ಈ ಬಸ್ ಪಾಸ್ಗೆ ಇರತಕ್ಕಂತಹ ಒಂದು ಅರ್ಜಿ ಫಾರ್ಮ್ ಇರುತ್ತೆ ಅವ್ರ ಹತ್ರ. ಸೊ ನೀವು ಆ ಅರ್ಜಿ ಫಾರ್ಮ್ ಅನ್ನ
ತೆಗೆದುಕೊಂಡು ಅದಕ್ಕೆ ಫೋಟೋವನ್ನು ಲಗತ್ತಿಸಿ ನಿಮ್ ಎಲ್ಲ ಇನ್ಫಾರ್ಮೇಶನ್ ತುಂಬಿ ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ನೀವು ಕೊಡಬೇಕಾಗುತ್ತೆ. ಅದಕ್ಕೆ ಅರ್ಜಿ ಫಾರ್ಮ್ ಜೊತೆಗೆ ಆಧಾರ್ ಕಾರ್ಡ್ ಅನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಮೂರನೇದಾಗಿ ಕಾಲೇಜ್ ರಸೀದಿ, ಅಂದ್ರೆ ನೀವು ಕಾಲೇಜ್ ಕಟ್ಟಿರ್ತಕ್ಕಂತಹ ಫೀ ರಸೀದಿ ಏನಿರುತ್ತೋ ಅದರ ಒಂದು ಪ್ರತಿಯನ್ನು ಕೂಡ ನೀವು ಇಲ್ಲಿ ಈಗ ಹಚ್ಚಿ ಕೊಡಬೇಕಾಗತ್ತೆ. ಅದೇ ರೀತಿ ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ, ಇಲ್ಲಿ ತೋರಿಸಿದಿನಲ್ಲ, ಇಲ್ಲಿ ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ, ಇವೆಲ್ಲ ಇನ್ಫಾರ್ಮೇಶನ್ ಅನ್ನು ತುಂಬಿ ಇಲ್ಲಿ ಫೋಟೋವನ್ನ ಲಗತ್ತಿಸಿ ಆ ಒಂದು ಯಾವ ಒಂದು ವಿದ್ಯಾಸಂಸ್ಥೆಯಲ್ಲಿ ನೀವು ಓದ್ತಿದ್ರೆ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಷನ್ ನೇಮ್ ಅಡ್ರೆಸ್ ಅದನ್ನೆಲ್ಲ ತುಂಬಬೇಕಾಗತ್ತೆ. ಅದೇ ರೀತಿಯಾಗಿ ಸ್ಟೂಡೆಂಟ್ಸ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅವರೇ ತುಂಬ್ತಾರೆ ನಿಮ್ಮ ಕಾಲೇಜ್ನವರು. ಸೊ ತುಂಬಿ ಇಲ್ಲೆಲ್ಲ ಮಾಹಿತಿ ಅವರು ಸೀಲು ಸೈನ್ ಮಾಡಿಸಿ ಕೊಡ್ಬೇಕಾಗತ್ತೆ. ಈ ಫಾರ್ಮೆಟ್ ನಿಮ್ಗೆ ಒಂದ್ ವೇಳೆ ಬೇಕಾದ್ರೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, PDF ಲಿಂಕ್. ಸೊ ನೀವು ಇದನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಜಾತಿ ಪ್ರಮಾಣ ಪತ್ರ, ಇದು ಮುಖ್ಯವಾಗಿ ಬೇಕಾದಂತಹ ದಾಖಲೆ. ಯಾಕಂದ್ರೆ ನಿಮ್ ಫೀಸ್ ಇದು ಕೌಂಟ್ ಮಾಡೋದೇ ಜಾತಿ ಪ್ರಮಾಣ ಪತ್ರ ಮೇಲೆ. ಸೊ SC ST ಆಗಿದ್ರೆ ಕಡಿಮೆ ಇರುತ್ತೆ. ಸೊ ನೀವು ಅದರ್ಸ್ ಕಾಸ್ಟ್ನವ್ರು ಆಗಿದ್ರೆ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ನೆಕ್ಸ್ಟ್ ವಿದ್ಯಾರ್ಥಿ SATS ನಂಬರ್, ಸ್ಯಾಟ್ಸ್ ನಂಬರ್, ಆನ್ಲೈನ್ ನಂಬರ್ ಏನಿರುತ್ತೋ ಆ ನಂಬರ್ ಕೂಡ ಇರಬೇಕಾಗತ್ತೆ. ಸೊ ಮೊಬೈಲ್ ನಂಬರ್, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ನಂಬರು ಇರಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ OTP ಹೋಗುತ್ತೆ, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ OTP ಹೋಗುತ್ತೆ. ಸೊ ಆಧಾರ್ ಬೇಸ್ ಮೇಲೆ ಹೋಗೋದ್ರಿಂದ ಸೊ ನೀವು ಅದನ್ನ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ಈ ಒಂದು ಬಸ್ ಪಾಸ್ ಪಡಿಲಿಕ್ಕೆ ಇರಬೇಕಾದಂತಹ ದಾಖಲೆಗಳು ಇವಾಗಿವೆ. ಆಮೇಲೆ ನಾವು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಯಾವ ಪೋರ್ಟಲ್ ಅಲ್ಲಿ ಸಲ್ಲಿಸಬೇಕು ಅಂತ ನಾವು ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸೇವಾ ಸಿಂಧು ಸರ್ವಿಸ್ ಕರ್ನಾಟಕ government.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು, ಅಥವಾ ನೀವು ನೇರವಾಗಿ ಸರ್ಚ್ ಬರಲ್ಲಿ ಸೇವಾ ಸಿಂಧು ಸರ್ವಿಸಸ್ ಅಂತ ಹೊಡೆದ್ರೆ ಅದು ವೆಬ್ಸೈಟ್ ಗೆ ಹೋಗುತ್ತೆ ಅಲ್ಲಿ. ಸೊ ಈ ರೀತಿಯಾಗಿ ಸೇವಾ ಸಿಂಧುವಿನ ಒಂದು ಹೋಮ್ ಪೇಜ್ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಏನ್ ಕಾಣುತ್ತಲ್ಲ, ಇದ್ರ ಕೆಳಗೆ ನೀವು ಮೊಬೈಲ್ ನಂಬರ್ ಹಾಕಿ, ಇಲ್ಲಾಂದ್ರೆ ನಿಮ್ ಮೇಲೆ ಇಮೇಲ್ ID ಏನಿರುತ್ತೋ ಅದನ್ನ ಹಾಕ್ರಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ OTP ಹೋಗುತ್ತೆ, ಒನ್ ಟೈಮ್ ಪಾಸ್ವರ್ಡ್. ಸೊ ಇಲ್ಲಿ ಹಾಕಿ ನಂತರ ಇಲ್ಲಿ ಕಾಣ್ತಕ್ಕಂತ ಒಂದು ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗತ್ತೆ. ಸಬ್ಮಿಟ್ ಕೊಟ್ಟಾದ್ಮೇಲೆ ಈ ರೀತಿಯಾದಂತಹ ಸೇವಾ ಸಿಂಧುವಿನ ಒಂದು ಮೆನು ಪೇಜ್ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಮೆನು ಕೆಳಗಿರ್ತಕ್ಕಂತಹ ಸೇವೆಗಳಿಗೆ ಮನವಿ ನೀಡಿ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಭ್ಯವಿರುವ ಎಲ್ಲಾ ಸೇವೆಗಳು ಅಂತಿದೆಯಲ್ಲ ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಎಲ್ಲಾ ಲಭ್ಯ ಇರ್ತಕ್ಕಂತ ಸೇವೆಗಳು ಇಲ್ಲಿ ನಮ್ಗೆ ಕಾಣಿಸ್ತವೆ. ಸೊ ಇಲ್ಲಿ ರೈಟ್ ಸೈಡ್ ಸರ್ಚ್ ಅಂತಿದೆಯಲ್ಲ, ಅಲ್ಲಿ ನೀವು ಬಸ್ ಪಾಸ್ ಅಂತ ಟೈಪ್ ಮಾಡ್ಕೊಳ್ರಿ. ಬಸ್ ಪಾಸ್ ಸ್ಟೂಡೆಂಟ್ ಟೈಪ್ ಮಾಡಿದ್ರೆ ಇಲ್ಲಿ 3 ಆಪ್ಷನ್ಗಳಿದಾವೆ. ಒಂದು BMTC ಬಸ್ ಪಾಸ್ ಇದೆ, ಒಂದು KSRTC ಇದೆ, ಒಂದು NWKRTC ಅಂತ ಇದೆ. ನಿಮಗೆ ಯಾವ ಒಂದು ಅಪ್ಲೈ ಆಗುತ್ತೋ ಇಲ್ಲಿ ಸಾರಿಗೆ ಇಲಾಖೆ, ಸೊ ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಮಾಡಿದಾಗ ಡೌನ್ಲೋಡ್ ಪ್ರೀ ಡಿಫೈನ್ಡ್ ಫಾರ್ಮ್ ಅಂತ ಇದೆ. ಅಂದ್ರೆ ಇಲ್ಲಿ ಡಿಕ್ಲರೇಷನ್ ಸರ್ಟಿಫಿಕೇಟ್ ಅಂತ ಫ್ರಮ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್, ಅಂದ್ರೆ ವಿದ್ಯಾಸಂಸ್ಥೆಯಿಂದ ಪಡಿಬೇಕಾದಂತ ದೃಢೀಕರಣ ನಾನು ಆಗ್ಲೇ ತೋರಿಸಿದ್ನಲ್ಲ. ಸೊ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅದನ್ನ, ಇಲ್ಲಾಂದ್ರೆ ನನ್ನ ವಿಡಿಯೋದ ಕೆಳಗೆನೆ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಬಸ್ ಪಾಸ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಪೇಜ್ ಓಪನ್ ಆಗುತ್ತೆ. ಸೊ ಆ ಒಂದು ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.